ವೆಲ್ಕಮ್ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್. ಎಲ್ಲರಿಗೂ ಸ್ವಾಗತ ಹಿತಾ ಕಿಚನ್ ಆ್ಯಂಡ್ ಕ್ರಾಫ್ಟ್ಗೆ. ಬನ್ನಿ ಫ್ರೆಂಡ್ಸ್, ಇವತ್ತು ಸ್ಮೈಲೀಸ್ ಮಾಡೋಣ. ಮಕ್ಕಳು ತುಂಬ ಇಷ್ಟ ಆಗುತ್ತೆ. ಮೊದಲದಾಗಿ ಆಲೂಗೆಡ್ಡೆ ಅರ್ಧ kg, ಒಂದು 50 ಗ್ರಾಮ್ ಕಾರ್ನ್ಫ್ಲೋರ್, ಉಪ್ಪು ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಸ್ಮೈಲೀಸ್ ಮಾಡೋಕ್ಕೆ ಫಸ್ಟು ಆಲೂಗೆಡ್ಡೆನ ಚೆನ್ನಾಗಿ ತೊಳೆದು ಅದರದ್ದು ಸಿಪ್ಪೆನ ವರ್ಕೊಳ್ಳೋಣ. ಹಿಂಗೆ ಎಲ್ಲ ಆಲೂಗೆಡ್ಡೆನೂ ಚೆನ್ನಾಗಿ ವರ್ಕೊಬೇಕು. ಒಂಚೂರು ಸಿಪ್ಪೆ ಇಲ್ದಿರಂಗೆ ನೀಟಾಗಿ ವರ್ಕೊಳ್ಳೋಣ. ಹಿಂಗೆ ವರ್ಕೊಂಡ್ಮೇಲೆ ಅದನ್ನು ನೀಟಾಗಿ ಕ್ಯೂಬ್ಸ್ ರೀತಿಲಿ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಆಲೂಗೆಡ್ಡೆನೂ ಕಟ್ ಮಾಡ್ಕೋಬೇಕು. ಹಿಂಗೆ ಆಲೂಗೆಡ್ಡೆ ಕಟ್ ಮಾಡ್ಕೊಂಡ್ಮೇಲೆ ಅದನ್ನು ಫಸ್ಟ್ ಬೇಯಿಸ್ಕೊಳ್ಳೋಣ. ಆಲೂಗೆಡ್ಡೆ ಬೇಯೋಕ್ಕಿಂತ ಮುಂಚೆ ನೀರಿಗೆ ಒಂದು ಸ್ಪೂನ್ ಸಾಲ್ಟ್ ಹಾಕ್ಕೊಳ್ಳೋಣ. ಆಮೇಲೆ ಕಟ್ ಮಾಡಿರೋಂಥ ಆಲೂಗೆಡ್ಡೆ ಹಾಕ್ಕೊಳ್ಳೋಣ. ಅದನ್ನು ಇಲ್ಲಾಂದ್ರೂ ಒಂದು 15ರಿಂದ 20 ನಿಮಿಷದಷ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಅದೊಂಥರ ಸೆಮಿ ಸಾಫ್ಟ್ ಆಗುತ್ತೆ. ಅದು ಸ್ಮ್ಯಾಶ್ ಮಾಡೋಕ್ಕೆ ಈಸಿ ಆಗುತ್ತೆ. ಅದನ್ನು ತೊಗೊಂಡು ಒಂದು ಟಿಶ್ಯೂ ಪೇಪರ್ ಮೇಲೋ ಅಥವಾ ಯಾವುದಾದ್ರೂ ಒಂದು ಕಾಟನ್ ಬಟ್ಟೆ ಮೇಲೆ ಹಾಕ್ಕೊಳ್ಳೋಣ. ಆಗ ನೀರೆಲ್ಲ ಹೀರ್ಕೊಳ್ಳುತ್ತೆ. ಆಮೇಲೆ ಹಿಂಗೆ ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಅದನ್ನು ಸ್ಮ್ಯಾಶ್ ಮಾಡ್ತಾ ಬರೋಣ. ನೀಟಾಗಿ ಸ್ಮ್ಯಾಶ್ ಮಾಡಿದ್ಮೇಲೆ 1-2 ಟೇಬಲ್ ಸ್ಪೂನಷ್ಟು ನಾನು ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ಕೊಳ್ಳಿ, ರುಚಿಗೆ ತಕ್ಕಷ್ಟು. ಆಮೇಲೆ ಒಂದು 50 ಗ್ರಾಮಷ್ಟು ಕಾರ್ನ್ಫ್ಲೋರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ, ಜೋಳದ ಹಸಿಟ್ಟನ್ನ. ಆಮೇಲೆ ನಾವು ಚೆನ್ನಾಗಿ ಕಟ್ ಮಾಡಿ ಇಟ್ಕೊಂಡಿರೋಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ಕೊಂಡು ಒಂದು ಹಿಟ್ಟನ್ನು ಅದಕ್ಕೆ ಕಲಿಸ್ಕೊಳ್ಳೋಣ. ಹಿಟ್ಟನ್ನು ಅದಕ್ಕೆ ಕಲಸಿದ್ಮೇಲೆ ಒಂದು ಸ್ಮಾಲ್ ಬಾಲ್ ಥರ ಮಾಡ್ಕೊಂಡು ಅದನ್ನು ತಟ್ಕೊಳ್ಳೋಣ ಕೈ ಮೇಲೆ. ಆಮೇಲೆ ಈ ಥರ ಸ್ಮೈಲೀಸ್ನ ಇಲ್ಲ ನೀವು ಯಾವುದಾದ್ರೂ ಒಂದು ಕಡ್ಡಿಲಾದರೂ ಮಾಡ್ಬೋದು, ಇಲ್ಲ ಕಡ್ಡಿಲ್ಲ ಅಂತಂದರೆ ಸಿಸರ್ಸನ್ನು ಯೂಸ್ ಮಾಡ್ಬೋದು. ನಾನು ಇಲ್ಲಿ ಸಿಸರ್ಸ್ ಯೂಸ್ ಮಾಡಿದ್ದೀನಿ, ನೋಡಿ ತೋರಿಸಿದ್ದೀನಿ. ಹೀಗೆಲ್ಲ ಸ್ಮೈಲೀಸು ಮಾಡಿ ಇಟ್ಕೊಂಡ್ಮೇಲೆ ಹಿಂಗೆ ಸ್ಮೈಲೀಸ್ ಮಾಡ್ಕೊಂಡ್ಮೇಲೆ ಕಾದಿರೋ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಇಲ್ಲ ಅಂದ್ರೂ ಒಂದು 10 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳೋಣ. ಅದು ಕ್ರಿಸ್ಪಿ ಆಗಬೇಕು ಅನ್ನೋರು ತೀರಾ ಬ್ರೌನಾಗಿ ಮಾಡ್ಕೊಳ್ಳಿ, ಇಲ್ಲ ಅಂತ ಅಂದರೆ ನಮಗೆ ಮೀಡಿಯಮ್ ಬೇಕು ಅನ್ನೋರು ಮಧ್ಯದಲ್ಲೇ ಎತ್ಕೊಳ್ಳಿ. ಈಗ ಸ್ಮೈಲೀಸ್ ರೆಡಿ ಆಗಿದೆ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಟು ಹಿತಾಸ್ ಕಿಚನ್ ಆ್ಯಂಡ್ ಕ್ರಾಫ್ಟ್.